ಏನಾಯ್ತು? ಬುಲೆಟ್ ಬುಲೆಟ್ ಫೈರ? ಸ್ಯಾಮ್, ಸುಲ್ತಾನ್, ಯಾರು ಶೂಟ್ ಮಾಡಿದ್ದು? ಯಾರು ಶೂಟ್ ಮಾಡಿದ್ದು? ವಿದ್ಯಾ. ವಿದ್ಯಾ 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 ಅವ್ರ ತಂದೆ ನೀವೇ ಹೋದ್ರಿ. ಅವಳು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ಲಿಲ್ಲ ತಾನೆ? ದೀಪಕ್ ಸಟ್ ಇಲ್ಲ, ಅವ್ರು ನಮ್ಮನ್ನೇನು ಫಾಲೋ ಮಾಡಿಲ್ಲ. ಹೋಗ್ಬೇಡ ಕೇಕೆ, ಈ ವಿದ್ಯೆಂದು ಕಾಟ ಜಾಸ್ತಿ ಆಗ್ತಿದೆ. ನಾನು ಸ್ಯಾಮ್ಸನ್ ಆ ಮನೆ ಒಂದೊಂದು ಕೆಲಸನ ಖತಮ್ ಮಾಡಿಬಿಟ್ಟು ವಾಪಸ್ ಬರ್ತಾ ನಮ್ಮೆಲ್ರಿಗೂ ಊಟ ಪಾರ್ಸಲ್ ಮಾಡ್ಸೋಣ ಅಂತ ನಮ್ದು ಮಾಮೂಲಿ ಡಾಬಾಗೆ ಹೋಗಿದ್ವಿ. ನಾವಲ್ಲಿ ಹೋಗಿದ್ದ ಖಬರ್ ಅವ್ಳಿಗೆ ಹೆಂಗ್ ಸಿಕ್ತು ನನಗೆ ಗೊತ್ತಿಲ್ಲ. ಕೇಕೆ, ನಾವಿದ್ದ ಜಾಗಕ್ಕೆ ಬಂದು ಅಟ್ಯಾಕ್ ಮಾಡಿಬಿಟ್ಲು. ಅರ್ಥ ಆಯ್ತು. ನೀವು ಆ ಮನೆ ಓನರ್ನ ಮುಗಿಸೋದಿಕ್ಕೆ ಹೋಗಿದ್ದೀರಾ. ಸೇಮ್ ಟೈಮಿಗೆ ಆ ವಿದ್ಯಾ ಅವನು ವಿಚಾರಿಸೋದಿಕ್ಕೆ ಬಂದಿದ್ದಾಳೆ. ನೀವಲ್ಲಿರೋ ವಿಷಯ ಅವಳಿಗೆ ತಿಳಿದು ನಿಮ್ಮನ್ನು ಫಾಲೋ ಮಾಡಿದ್ದಾಳೆ. ಡಾಬಾದ ಹತ್ರ ನಿಮ್ಮನ್ನು ಚೇಸ್ ಮಾಡಿ ಫೈರಿಂಗ್ ಶುರು ಮಾಡಿದ್ದಾಳೆ. ಸೊ ಅವಳು ನಿಮ್ಮಿಬ್ಬರು ಮುಖಾನ ಗುರ್ತು ತಿಳ್ಕೊಂಡಿದ್ದಾಳೆ. ಇಷ್ಟು ಸಾಕು ಅವಳಿಗೆ. ನಿಮ್ಮಿಬ್ಬರು ಪೋಸ್ಟರ್ ರೆಡಿ ಮಾಡಿ ಬೀದಿ ಬೀದಿಲಿ ಅಂಟಿಸ್ತಾಳೆ. ಸುಲ್ತಾನ್, ಸ್ಯಾಮ್, ನಾಳೆಯಿಂದ ನೀವಿಬ್ರು ಎಲ್ಲಿ ಹೋಗೋ ಹಾಗಿಲ್ಲ. ಬಿ ಕೇರ್ಫುಲ್. ಅವಳಿಗೆ ಎಷ್ಟೇ ಎಚ್ಚರಿಕೆ ಕೊಟ್ರು, ಎಷ್ಟೇ ಹಿಂಸೆ ಕೊಟ್ರು ಅವಳು ಮಾತ್ರ ಜಗ್ಗಲ್ಲ. ಅವ್ರ ಧೈರ್ಯನ ಮೆಚ್ಚಲೇಬೇಕು. ಕೇಕೆ, ಅವಳು ಇನ್ನೊಂದು ಜಿಂದಗಿ ಹುಟ್ಟು ಬಂದ್ರು ನಮ್ ಪ್ಲಾನ್ ನ ಚೌಪಟ್ ಮಾಡೋದಕ್ಕಾಗಲ್ಲ. ನಮಗೀಗ ಉಳಿದಿರೋದು ಸಿರ್ಫ್ ಏಕ ರಾಸ್ತ. ನಮ್ ದಾರಿಗೆ ಮುಳ್ಳಾಗಿರೋ ವಿದ್ಯಾನ ಖತಮ್ ಮಾಡೋದು. ಹೌದು, ಅವಳನ್ನ ಸಾಯಿಸಲೇಬೇಕು. ಸುಲ್ತಾನ್, ಇದು ಹೀಗೆ ಜಾಸ್ತಿ ಹೊತ್ತಿದ್ರೆ ಸೆಪ್ಟಿಕ್ ಆಗುತ್ತೆ. ಮುಂದೆ ಅವನಿಗೆ ತುಂಬಾ ತೊಂದರೆ ಆಗುತ್ತೆ. ಹೇಗಾದ್ರೂ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ಬುಲೆಟ್ ತೆಗಿಸ್ಬೇಕು. ಮೊದಲು ಇವನಿಗೆ ಇಲ್ಲಿಂದ ಕರ್ಕೊಂಡು ಹೋಗೋಣ. ಹೇಳ್ಕೊಡು. ಏನಾಗಲ್ಲ 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 ಏನಾಗಲ್ಲ. ಸುಲ್ತಾನ್, ಸಮಾಧಾನ ಆಗ್ತಿಲ್ಲ ಸ್ಯಾಮ್. ಇಟ್ಕೋ ಇಟ್ಕೋ ಇಟ್ಕೋ. ಮತ್ತೆ ಎಸ್ಕೇಪ್ ಆದ್ರು. ಬಟ್ ಅಟ್ಲೀಸ್ಟ್ ಈ ಸತಿ ನಾವು ಅವ್ರ ಮುಖ ಆದ್ರೂ ನೋಡಿದೀವಿ. ಅವ್ರು ನೆನ್ನೆ ಯೂಸ್ ಮಾಡಿದ ಬೈಕ್ ನಂಬರ್ KA05R4251. RTO ಆಫೀಸ್ಗೆ ಹೋಗಿ ಈ ಬೈಕ್ನ ಡೀಟೇಲ್ಸ್, ಓನರ್ ಯಾರು, ಅವ್ರ ಅಡ್ರೆಸ್ ಏನು ಎಲ್ಲ ತಿಳ್ಕೊಂಡು ಬನ್ನಿ. ಎಸ್ ಮೇಡಮ್, ನಾನು ಆ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀನಿ. RTO ಆಫೀಸ್ಗೆ ಹೋಗಿ ಅದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಹಾಗೆ ರಾಮದಾಸ್, ನಿನ್ನೆ ಫೈರಿಂಗ್ ಆದಾಗ ಒಬ್ಬನ ಕಾಲಿಗೆ 2 ಬುಲೆಟ್ ಏಟ್ ಬಿದ್ದಿದೆ. ಖಂಡಿತ ಆ ಬುಲೆಟ್ನ ತೆಗೆಸ್ಕೊಳ್ಳೋಕೆ ಅವರೊಂದು ಕ್ಲಿನಿಕ್ಗೋ ಆಸ್ಪತ್ರೆಗೋ ಹೋಗ್ತಾರೆ. ಮೇಡಮ್, ಸಿಟಿಲಿರೋ ಎಲ್ಲ ಕ್ಲಿನಿಕ್ ಮತ್ತು ಹಾಸ್ಪಿಟಲ್ ಹತ್ರ ಅದು ಇಷ್ಟು ಕಡಿಮೆ ಸಮಯದಲ್ಲಿ ಸೆಕ್ಯೂರಿಟಿ ಅರೇಂಜ್ ಮಾಡೋಕ್ಕಾಗುತ್ತಾ? ನಮ್ಮ ಹತ್ರ ಅಷ್ಟೊಂದು ಜನ ಇಲ್ಲ ಮೇಡಮ್. ಇಲ್ಲ, ಅವರು ಆ ಮನೆ ಓನರ್ ಶಾಮಣ್ಣನ ಸಾಯಿಸಿ ಅಷ್ಟು ದೂರದಲ್ಲಿರೋ ಆ ಡಾಬಾಲ್ ಬಂದು ಕುತ್ಕೊಂಡು ಕುಡಿತಾ ಇದ್ರು ಅಂದ್ರೆ ಖಂಡಿತ ಆ ಡಾಬಾ ಸುತ್ತಮುತ್ತಲೇ ಅವ್ರು ಇರ್ತಾರೆ. ಒಂದ್ ಕೆಲಸ ಮಾಡಿ, ಆ ಡಾಬಾಯಿನ 10 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಬರುವಂತಹ ಪ್ರತಿಯೊಂದು ಕ್ಲಿನಿಕ್ಗೂ ಆಸ್ಪತ್ರೆಗೂ 2 PC-ಗಳನ್ನ ಹಾಕೋಕೆ ಆ ಸರೌಂಡಿಂಗ್ ನಲ್ಲಿರೋ ಪೊಲೀಸ್ ಸ್ಟೇಷನ್ಸ್ಗೆ ಇನ್ಫಾರ್ಮೇಶನ್ ಕೊಡಿ. ಹಾಗೆ ಯಾರಾದ್ರೂ ಬುಲೆಟ್ ಇಂಜುರಿ ಜೊತೆ ಹಾಸ್ಪಿಟಲ್ಗೋ ಕ್ಲಿನಿಕ್ಗೋ ಬಂದ್ರೆ ತಕ್ಷಣ ನಮ್ಗೆ ತಿಳ್ಸೋಕ್ ಹೇಳಿ. ಮೇಡಮ್, ಅವರಿಬ್ರು ನಾವು ನೋಡಿದೀವಲ್ಲ, ಪೊಲೀಸ್ ಆರ್ಟಿಸ್ಟ್ ಹತ್ರ ಹೋಗಿ ಐಡೆಂಟಿಟಿ ಸ್ಕೆಚ್ ಹಾಕಿಸಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಹಾಕ್ಸೋಣ. ಗುಡ್ ರಾಮದಾಸ್. ಬರೀ ಪೊಲೀಸ್ ಸ್ಟೇಷನ್ಸ್ಗಷ್ಟೇ ಅಲ್ಲ, ಅವ್ರ ಪೋಸ್ಟರ್ಗಳನ್ನ ಮಾಡಿ ಆ ಸರೌಂಡಿಂಗ್ಸ್ ಅಲ್ಲಿರೋ ಪ್ರತಿಯೊಂದು ಕ್ಲಿನಿಕ್ ಹಾಸ್ಪಿಟಲ್ನಲ್ಲೂ ಅದನ್ನ ಹಾಕ್ಸಿ. ಇಷ್ಟು ಮಾಡಾದ್ಮೇಲೆ ಅದು ಯಾವ ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೋ ನಾನು ನೋಡ್ತೀನಿ. ಆಯ್ತು ಮೇಡಮ್. ಹಾಗೆ ಇವ್ರ ಬಗ್ಗೆ ಸುಳ್ಳು ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಕೂಡ ಹಾಕ್ಸಿ. ದುಡ್ಡಿನ ಆಸೆಗೆ ಡೆಫಿನೆಟ್ಲಿ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ ಮೇಡಮ್.
ರಾಮದಾಸ್, ಒಂದಷ್ಟು ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಹೇಳ್ತೀನಿ. ಲಿಂಗಯ್ಯ 20 ವರ್ಷ ಜೈಲಿನಲ್ಲಿದ್ದ, ಅದು ಡೆಕಾಯ್ತಿ ಕೇಸ್ನಲ್ಲಿ. ಅವನ ಜೊತೆ ಅರೆಸ್ಟ್ ಆದ ಮಿಕ್ಕವರೆಲ್ಲ 5-6 ವರ್ಷಕ್ಕೆ ಬಿಡುಗಡೆ ಆದ್ರು. ಆದ್ರೆ ಇವನು ಮಾತ್ರ 20 ವರ್ಷ ಜೈಲಿನಲ್ಲೇ ಇದ್ದ. ಡೆಕಾಯ್ತಿ ಕೇಸ್ನಲ್ಲಿ ಅಷ್ಟು ಶಿಕ್ಷೆ ಆಗೋಕೆ ಸಾಧ್ಯನೇ ಇಲ್ಲ. ಆದ್ರೂ ಕೋರ್ಟ್ ಇವನ್ ಕೇಸ್ನ ಮುಂದೆ ತಳ್ತಾನೆ ಹೋಯ್ತು. ಅದು ಯಾಕೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಹಾಗೆ ಲಿಂಗಯ್ಯನ ಜೊತೆ ಅರೆಸ್ಟ್ ಆದವರೆಲ್ಲ ರಿಲೀಸ್ ಆದ್ಮೇಲೆ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರ ರಿಲೀಸ್ ಯಾವಾಗ ಆಯ್ತು, ಇದೆಲ್ಲ ಗೊತ್ತಾಗ್ಬೇಕು. ಅವರಲ್ಲಿ ಎಷ್ಟು ಜನ ಹಾವುವಿನ ಮುಖಾನ ನೋಡಿದ್ರು ಅನ್ನೋದು ನಾವು ಕಂಡು ಹಿಡಿಬೇಕು. ಇನ್ನೊಂದು ಪಾಯಿಂಟ್ ಏನಂದ್ರೆ, ಲಿಂಗಯ್ಯನ ಅರೆಸ್ಟ್ ಆದಾಗ ಅವನು ಹಾವುವಿನ ಗ್ಯಾಂಗ್ ಅಲ್ಲಿ ಏನ್ ಮಾಡ್ತಿದ್ದ, ಹಾಗೆ ಅವನ ಗ್ಯಾಂಗ್ ನ ಹೇಗ್ ಸೇರ್ಕೊಂಡ ಅನ್ನೋದು ನಾವು ತಿಳ್ಕೋಬೇಕು. ಆಮೇಲೆ ಅವನ ಫ್ಯಾಮಿಲಿ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಬೇಕು. ಲಿಂಗಯ್ಯ 20 ವರ್ಷ ಜೈಲಿನಲ್ಲಿದ್ರು ಒಂದು ದಿನಾನೂ ಅವನನ್ನು ನೋಡೋಕೆ ಅಂತ ಅವನ ಹೆಂಡತಿ ಮಗಳು ಬರಲಿಲ್ಲ. ಅದು ಯಾಕೆ ಅಂತ ನಮಗೆ ಗೊತ್ತಾಗ್ಬೇಕು. ಹಾಗೆ ಈಗ ಅವನ ಫ್ಯಾಮಿಲಿ ಎಲ್ಲಿದ್ದಾರೆ, ಜೀವನ ಸಾಗಿಸೋಕೆ ಏನ್ ಮಾಡ್ತಿದ್ದಾರೆ, ಹಾಗೆ ಅವನ ಮಗಳು ಏನ್ ಮಾಡ್ತಿದ್ದಾಳೆ, ಇದೆಲ್ಲ ನಮಗೆ ಗೊತ್ತಾಗ್ಬೇಕು. ಇನ್ನೊಂದು ವಿಷಯ ರಾಮದಾಸ್, ಈ ಲಿಂಗಯ್ಯನಿಗೆ ಫ್ರೆಂಡ್ಸ್ ಯಾರಾದ್ರೂ ಇದ್ರ ಅಥವಾ ಸಂಬಂಧಿಕರಿದ್ರ, ಅವ್ರಿಗೆ ಈ ಲಿಂಗಯ್ಯನ ಬಗ್ಗೆ, ಹಾವಿನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಇದೇನಾದ್ರೂ ಸಿಕ್ಕರೆ ಇದನ್ನ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಶುರು ಮಾಡೋಕೆ ಮೈಸೂರು ಜೈಲಿಗೆ ಹೋಗ್ಬೇಕು. ಅಲ್ಲಿ ಜೈಲರ್ನ ಮೀಟ್ ಮಾಡಿ ನೀವು ಲಿಂಗಯ್ಯನ ಬಗ್ಗೆ, ಇವ್ರ ಜೊತೆ ಅರೆಸ್ಟ್ ಆದವರು ಯಾವಾಗ ರಿಲೀಸ್ ಆದ್ರು, ಆ ಇನ್ಫಾರ್ಮೇಶನ್ ಎಲ್ಲ ಪಡ್ಕೊಂಡು ನಂತರ ಅಲ್ಲಿಂದ ನಿಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇಳಿ ಬಸಪ್ಪನವರೇ, ಈಗ ನಾನೇನು ಮಾಡಲಿ? ವಂದನಾ ಬಿಲ್ಡರ್ಸ್ಗೆ ಇದು ಪ್ರಿಸ್ಟೇಜಿಯಸ್ ಪ್ರಾಜೆಕ್ಟ್ ಪ್ರಶ್ನೆ ಮಾತ್ರ ಅಲ್ಲ, ಕೋಟ್ಯಾಂತರ ರೂಪಾಯಿ ಬಂಡವಾಳದ ಪ್ರಶ್ನೆ. ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿದ್ದಾಗೆ ಎಲ್ಲೆಲ್ಲಿಂದಲೋ ದುಡ್ಡು ತಂದು ಸುರಿದು ಜಮೀನು ಕೊಂಡ್ಕೊಂಡೆ. ಅದೇನ್ ಬಿಡಿ ಸರ್, 1 ಪಟ್ಟಲ್ಲ 2 ಪಟ್ಟಲ್ಲ, 10-50 ಪಟ್ಟರಷ್ಟು ಜಾಸ್ತಿ ಆಗಿರುತ್ತೆ ಸರ್. ಈಗ ಪ್ರಶ್ನೆ ಅದಲ್ಲ ಬಸಪ್ಪನವರೇ. ತಗೊಂಡು ಜಮೀನು ವಿಲೇವಾರಿ ಆದ್ರೆ ನನ್ನ ಬಂಡವಾಳ ವಾಪಸ್ ಬರುತ್ತೆ. ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅಸಲು ಸಿಗೋದೇ ಕಷ್ಟ ಆಗಿದೆ. ಅಂತದ್ದೇನಾಗಿದೆ ಸರ್? ಅದು 6 ಜನದ ಫ್ಯಾಮಿಲಿ ಪ್ರಾಪರ್ಟಿ. 5 ಜನ ಜಾಯಿಂಟ್ ಡೀಲ್ಗೆ ಸಿಗ್ನೇಚರ್ ಮಾಡಕ್ ಒಪ್ಕೊಂಡಿದ್ದಾರೆ. ಆದ್ರೆ ಒಬ್ಬ ಮಾತ್ರ ತಕರಾರು ಮಾಡ್ತಾ ಇದ್ದಾನಲ್ಲ. ಅದ್ಯಾವ ಜಮೀನ್ ಸರ್? ಯಲಹಂಕದಿಂದ 5 ಕಿಲೋಮೀಟರ್ ದೂರದಲ್ಲಿದೆ ರೀ. ಮೊದಲು ಆ ಮನುಷ್ಯ ಸಿಗ್ನೇಚರ್ ಮಾಡೋದಕ್ಕೆ ಒಪ್ಕೊಂಡು ಆಮೇಲೆ ತಕರಾರು ತೆಗೆದ್ಬಿಟ್ಟಾರೆ. ಬೇಕಾದಷ್ಟು ಹಣ ಕೊಡ್ತೀನಿ ಅಂದೆ. ರೌಡಿಗಳನ್ನ ಬಿಟ್ಟು ನೋಡಿದೆ, ಅದಕ್ಕೂ ಜಗ್ಲಿಲ್ಲ. ಮೈಸೂರಿಂದ ಮೀಟರ್ ಬಡ್ಡಿಗೆ ಹಣ ತಂದು ಸುರಿದಿದ್ದೀನಪ್ಪ ಜಮೀನ್ ಮೇಲೆ. ಈಗ ಜಮೀನ್ ಸಿಕ್ಲಿಲ್ಲ ಅಂದ್ರೆ ನಾನು ಪೂರಾ ಮುಳುಗೋಗ್ಬಿಡ್ತೀನಪ್ಪ. ಹೆದರ್ಕೋಬೇಡಿ ಸರ್, ಅದಕ್ಕೂ ನನ್ನ ಹತ್ರ ಒಂದು ಉಪಾಯ ಇದೆ. ಸರ್ದಾರ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಂತ ಸಮಸ್ಯೆನೆಲ್ಲ ಕೂತ ಜಾಗದಲ್ಲೇ ಫಿನಿಶ್ ಮಾಡ್ಬಿಡ್ತಾನೆ. ಬೇರೆ ದಾರಿನೇ ಇಲ್ಲ ಸರ್. ಇಲ್ಲ ಅಂದ್ರೆ ವಂದನಾ ಬಿಲ್ಡರ್ಸ್ ಮುಳುಗೋಗುತ್ತೆ. ಆ ವ್ಯಕ್ತಿನ ನೀವು ಒಪ್ಸೋದಕ್ಕೆ ಆಗೋದಿಲ್ಲ ಅಂತಂದ ಮೇಲೆ ಫಿನಿಶ್ ಮಾಡ್ಬಿಡಿ ಸರ್. ಹಾಗೆಲ್ಲಾರು ಮಾಡಿದ್ರೆ ನಾನು ಕಂಬಿ ಎಣಿಸ್ಬೇಕಾಗುತ್ತಪ್ಪ. ಅಂಥದ್ದೇನು ಆಗೋದಿಲ್ಲ ಸರ್. ಸರ್ದಾರು ಬಹಳ ಬುದ್ಧಿವಂತ, ಅವನು ಯಾರ ಕಣ್ಣಿಗೂ ಕಾಣೋದಿಲ್ಲ. ಅವನಿಗೆ ಒಬ್ಳು ಲವ್ವರ್ ಇದ್ದಾಳೆ ಸರ್, ಅವಳು ಮುಖಾಂತರನೇ ಡೀಲ್ ಮಾಡೋದವನು. ಕೊಟ್ಟ ಕೆಲಸನ ಎಷ್ಟು ನಿಯತ್ತಾಗಿ ಮಾಡ್ತಾನೆ ಅಂದ್ರೆ ಸರ್, ನಿಮ್ಗೊಂದು ವಿಚಿತ್ರ ಗೊತ್ತಾ? ನಾವು ಅವನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇಮೇಲ್ ಮುಖಾಂತರನೇ.
ಇದು ಅವನ ಇಮೇಲು. ಸರ್, ನೀವೇನು ಯೋಚನೆ ಮಾಡಬೇಡಿ, ಹೋಗೋದು ಒಂದೇ ತಲೆ, ಆದರೆ ನಿಮ್ಮ ತಲೆ ಉಳಿಯುತ್ತೆ. ಒಂದನ ಬಿಲ್ಡರ್ಸ್ ಉಳ್ಕೊಳ್ಳುತ್ತೆ. ಅದರಿಂದ 100 ಜನ ಬದುಕೋತಾರೆ ಸರ್. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ದೀಪಕ್, ನಾವು ತುಂಬ ದಿನ ಈ ಕದ್ದಿರೋ ಕಾರಲ್ಲಿ ಓಡಾಡೋಕ್ಕಾಗಲ್ಲ. ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದೀವಿ ಅಂದ ಮಾತ್ರಕ್ಕೆ ನಾವು ಯಾರ ಕೈಲೂ ಸಿಕ್ಕಾಕೊಳ್ಳಲ್ಲ ಅನ್ನೋದು ತಪ್ಪು. ಇವಾಗ ಈ ಕಾರಿನ ಕಲರ್ ಚೇಂಜ್ ಮಾಡೋಕ್ಕೂ ನಮ್ಮ ಹತ್ರ ಟೈಮ್ ಇಲ್ಲ. ಮೊದಲು ಸ್ಯಾಮ್ ಟ್ರೀಟ್ಮೆಂಟ್ ಮುಗಿಲಿ, ಆಮೇಲೆ ಅಕ್ಬರ್ ಖಾನ್ ಕೈಯಲ್ಲಿ ಗಾಡಿ ಕೊಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಸುಲ್ತಾನ್, ನಾವೇನೋ ಇಷ್ಟೊಂದು ಧೈರ್ಯವಾಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇನಾದರೂ ಡಾಕ್ಟ್ರು ಸ್ಯಾಮ್ ಕಾಲಿಗೆ ಬುಲೆಟ್ ಹೇಗೆ ಬಿತ್ತು ಅಂತ ಕೇಳಿದರೆ ನಾವೇನು ಹೇಳೋದು? ನೀನು ಟೆನ್ಷನ್ ತೊಗೋಬೇಡ. ಇವನು ಟ್ರೀಟ್ಮೆಂಟ್ ಮುಂಚೆ ಪೊಲೀಸ್ ಕಂಪ್ಲೇಂಟ್ ಆಗಲೇಬೇಕು ಅಂತ ಹೇಳಿದ್ರೆ ನಾವಿಲ್ಲೇ ನಿಯರೆಸ್ಟಲ್ಲಿರೋ ಫಾರೆಸ್ಟ್ಗೆ ಹೋಗಿ ಮೊಲ ಬೇಟೆ ಆಡ್ತಿದ್ವಿ. ಹಾಗೆ ಆಡುವಾಗ ಬೈ ಮಿಸ್ಟೇಕ್ ಹಿಂಗೆ ಬುಲೆಟ್ ಬಿದ್ದುಬಿಡ್ತು ಅಂತ ಹೇಳೋಣ. ಅದಕ್ಕೂ ಮುಂಚೆ ಸ್ಯಾಮ್, ಈ ಮಾತನ್ನೆಲ್ಲ ನೀನೇ ಹೇಳಬೇಕಾಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ದೀಪು. ಬುಲೆಟ್ ಬಿದ್ದ ಮೇಲೆ ಹಾಸ್ಪಿಟ್ಲಿಗೆ ಬಂದೇ ಬರ್ತಾರೆ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಎಲ್ಲ ಕಡೆ ಪೊಲೀಸ್ ನಮಗೆ ಕಾಯ್ತಾ ಇದ್ದಾರೆ. ದಾರಿಯಲ್ಲಿ ಬೇರೆ ಯಾವ್ದಾದ್ರು ಆಸ್ಪತ್ರೆ ಇರಲ್ವಾ? ಅಲ್ಲಿಗೆ ಹೋಗು. ನಡಿ. ಹೋಗೋದೇನು, ಅಲ್ಲಿ ನೋಡು. ಎಲ್ಲ ಕಡೆ ಎಲ್ಲ ಆಸ್ಪತ್ರೆಗಳೋಡು ಪಹರೆ ಹಾಕ್ಬಿಟ್ಟಿದ್ದಾಳೆ. ಈಗೇನು ಮಾಡೋದು? ದೀಪಕ್, ಒಂದು ಕೆಲಸ ಮಾಡು. ಯಾವುದಾದ್ರು ದೊಡ್ಡ ಆಸ್ಪತ್ರೆ ಹೋಗು. ಅಲ್ಲಿ 5-6 ಗೇಟ್ ಇರುತ್ತೆ. ಯಾವುದಾದ್ರು ಒಂದು ಗೇಟಲ್ಲಿ ಹೋಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ. ಸರಿ ಸುಲ್ತಾನ್, ಇಲ್ಲೇ ಹತ್ರದಲ್ಲೇ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲೇ ಹೋಗೋಣ. ಸರಿ, ಬೇಗ ಹೋಗು. ಎಲ್ಲ ಕಡೆ ಪೊಲೀಸ್. ಇದಷ್ಟು ಆ ವಿದ್ಯೆಯಿಂದ ಕೆಲಸ. ಸುಲ್ತಾನ್, ನಾವು ಸದ್ಯಕ್ಕೆ ನಮ್ಮ ಗುಹೆಯಲ್ಲೇ ಇದ್ಬಿಡೋಣ. ಇನ್ನೊಂದು 2 ದಿವಸ ಆದಮೇಲೆ ಈ ಬಿಸಿ ಎಲ್ಲ ಕಮ್ಮಿ ಆಗಿರುತ್ತೆ. ಆಮೇಲೆ ಪೊಲೀಸರಿಗೆ ನಮ್ಮ ಮೇಲೆ ಅಷ್ಟು ಗಮನ ಇರಲ್ಲ. ಸ್ಯಾಮ್, ನಿನ್ನ ಟ್ರೀಟ್ಮೆಂಟ್ ಇನ್ನೊಂದು 2 ದಿವಸದಲ್ಲಿ ಕೊಡಿಸ್ತೀವಿ. ಸುಲ್ತಾನ್, ಈ ಟ್ರೀಟ್ಮೆಂಟ್ ಬೇಕಾದರೆ 2 ದಿವಸ ಲೇಟಾಗಿ ತಗೋತೀನಿ. ಈ ನೋವನ್ನೆಲ್ಲ ಸಹಿಸ್ಕೋತೀನಿ. ಆದರೆ ಮುಖ್ಯವಾಗಿ ನಾವ್ಯಾರೂ ಅವಳ ಕೈ ಸಿಕ್ಕಾಕೋಬಾರ್ದು. ಕಣ.